ಹಾಯ್ ಫ್ರೆಂಡ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದೀನಿ. ಇದು ಡಿಫ್ರೆಂಟ್ ಆಗಿದೆ ಸ್ವಲ್ಪ. ಪುಳಿಯೋಗರೆ ಗೊಜ್ಜಲ್ಲಿ ವೆರೈಟಿ ಇದೆ, ತುಂಬ ಥರ ಇದೆ. ನಾನು ಈ ಥರ ಮಾಡ್ತಾಯಿದ್ದೀನಿ, ನಾನು ಒಂದು ರೀತಿಯಾಗಿ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಸೆಟ್ರೆ ಹಾಳಾಗಲ್ಲ. ಅದಕ್ಕೆ ಏನೇನು ಪದಾರ್ಥ ಬೇಕು ಅಂತಂದರೆ, ಒಂದು 10 ಬೆಳಗ್ಗೆ ಮೆಣಸಿನ್ಕಾಯಿ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 2 ಟೇಬಲ್ ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯ, 2 ಖಾರ ಮೆಣಸಿನ್ಕಾಯಿ, 4 ಟೇಬಲ್ ಸ್ಪೂನಷ್ಟು ಜೀರಿಗೆ. ಈ ಸಾಸಿವೆ, ಮೆಣಸು, ಮೆಂತ್ಯ 1 ಟೇಬಲ್ ಸ್ಪೂನ್ ತಗೊಂಡ್ರೆ 2 ಟೇಬಲ್ ಸ್ಪೂನ್ ಧನಿಯಾ, 4 ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೋಬೇಕು. ಈಗ 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 10-12 ಗೋಡಂಬಿ, 1 ಮುಷ್ಟಿಯಷ್ಟು ಕರಿಬೇವಿನ ಸೊಪ್ಪು, 1-2 ಒಣಮೆಣಸು, ಸ್ವಲ್ಪ ಇಂಗು, ಆಮೇಲೆ ಬೆಲ್ಲ ಸ್ವಲ್ಪ, ಒಂದು ಅರ್ಧ ಬೌಲಷ್ಟು ಹುಳಿ ಕಲಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ತುರಿ. ಆಮೇಲೆ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಧನಿಯಾ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಮೆಂತ್ಯ, ಸಾಸಿವೆ ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಹುರಿಬೇಕು. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತುಂಬ ವೆರೈಟಿಯಲ್ಲಿ ಪುಳಿಯೋಗರೆ ಪುಡಿ ಇದೆ. ಈ ಥರ ಮಾಡಿದ್ರೆ ತುಂಬ ದಿವಸ ಇಟ್ಟರೆ ಹಾಳಾಗಲ್ಲ. ಗೊಜ್ಜು ಮಾಡಿಕೊಂಡು ಈ ಪುಡಿ ಇದ್ದರೆ ಕಲಿಸ್ಕೊಂಡು ತಿನ್ಬೋದು. ನೋಡಿರಿ, ಚಿಕ್ಕ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನೀಟಾಗಿ. ಆ ಪದಾರ್ಥಗಳನ್ನೆಲ್ಲ ಹುರಿದಾದ್ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಹುರ್ಕೋಬೇಕು. ಈ ಮೆಣಸಿನ್ಕಾಯಿನ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಬೆಚ್ಚಗಾದರೆ ಸಾಕು. ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತೀನಿ. ಇವಾಗ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಕೂಡ ಹುರ್ಕೋಬೇಕು ಚೆನ್ನಾಗಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದು ಬೇರೆ ಥರ ಡಿಫ್ರೆಂಟಾಗಿದೆ ನೋಡಿ, ಎಲ್ಲ ಹುರಿದಾಗಿದೆ. ಈಗ ಇದೆಲ್ಲ ತಣ್ಣಗಾದಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ನೈಸಲ್ಲಿ ಪುಡಿ ಮಾಡ್ಕೊಂಬರ್ಬೇಕು. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ನೈಸಲ್ಲಿ ಪುಡಿ ಮಾಡ್ಕೋಬೇಕು ನೋಡಿ. ಇವಾಗ ಪುಡಿ ಆಗಿದೆ, ದಪ್ಪಗಿರಬಾರ್ದು, ನೈಸಲ್ಲಿರಬೇಕು. ಚೆನ್ನಾಗಿದೆ ಪುಡಿ. ಆಮೇಲೆ ಅದೇ ಕಡಾಯಿಗೆ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕಡಲೆ ಬೀಜ ಮತ್ತು ಗೋಡಂಬಿ ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟು ಪದಾರ್ಥಗಳನ್ನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ಇದನ್ನು ಸಪ್ರೇಟ್ ಏನಕ್ಕೆ ಕರ್ಕೋತಾ ಇದ್ದೀನಿ ಅಂದರೆ, ಗೊಜ್ಜಲ್ಲಿ ಹಾಕ್ಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ಮೆತ್ತಗಿರುತ್ತೆ, ಚೆನ್ನಾಗಿರಲ್ಲ. ಸಪ್ರೇಟ್ ಇದನ್ನೆಲ್ಲ ನೀಟಾಗಿ ಗರಿ ಆಗಂಗೆ ಕರಿಬೇಕು. ಚೆನ್ನಾಗಿ ಕರೆದು ನಾನು ಸಪ್ರೇಟ್ ಎತ್ತಿಟ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಗರಿಯಾಗಿ ಆಗಿದೆ. ಈಗ ಇದನ್ನೆಲ್ಲ ತೆಗೆದು ಒಂದು ಪೆಡಲ್ ಇಟ್ಕೋತೀನಿ. ಈಗ ಚೆನ್ನಾಗಿ ಇದೇ ಥರ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಬೇರೆ ಥರ ಎಲ್ಲ ಪುಳಿಯೋಗರೆ ಗೊಜ್ಜು ಮಾಡಿರ್ತೀರ. ಈಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಆದಮೇಲೆ ಈ ಹುಳಿ ಇತ್ತಲ್ಲ, ಹುಳಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಬೆಲ್ಲ ಹಾಕ್ಕೋಬೇಕು. ಒಂದು ಪಾಕ ಥರ ಆಗಬೇಕಿದು. ಚೆನ್ನಾಗಿ ಈ ಹುಳಿ ಬೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು, ಬೆಂದ್ಕೊಂಡು. ಈ ಥರ ಇದೇ ಥರ ಮೆಥಡಲ್ಲಿ ಮಾಡಿ ತುಂಬ ದಿವಸ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ. ಈ ಟೈಮಲ್ಲಿ ನಾನು ಹಿಂಗೆ ಹಾಕ್ಕೋತಾ ಇದ್ದೀನಿ. ಹಿಂಗೆ ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಪಾಕ ಥರ ಬರಬೇಕು. ಆಮೇಲೆ ಇದಕ್ಕೆ ಕೊಬ್ಬರಿ ಪುಡಿ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ತುರಿಯೋದು ಪುಡಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ಗೊಜ್ಜು ಎಷ್ಟು ದಿವಸ ಇಟ್ಟರು ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಇವಾಗ ಈ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂಥರ ಡಿಫ್ರೆಂಟಾಗಿದೆ ಅಲ್ವಾ? ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಎಷ್ಟು ಚೆನ್ನಾಗಿದೆ. ಗಟ್ಟಿ ಆಗಬೇಕು, ಫುಲ್ ಎಣ್ಣೆ ಬಿಟ್ಕೊಂಡು ಈ ಥರ. ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿರಿ ಎಷ್ಟು ಚೆನ್ನಾಗಾಯಿತು. ಆಮೇಲೆ ಕಡೆಯದಾಗಿ ಈ ಹುರಿದಿರ್ತಕ್ಕಂಥ ಕಡಲೆಬೀಜ, ಗೋಡಂಬಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಈ ಥರ ಇದ್ದರೆ ಎಷ್ಟು ದಿವಸ ಆದರೂ ಈ ಕಡಲೆಬೀಜ, ಈ ಗೋಡಂಬಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ, ಮೆತ್ತಗಿರಲ್ಲ. ಈಗ ನಾವು ಗೊಜ್ಜಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಒಂಥರ ಮೆತ್ತಗಿರುತ್ತೆ, ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಇವಾಗ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಗೊಜ್ಜು ರೆಡಿಯಾಗಿದೆ ನೋಡಿರಿ, ರೆಡಿ ಆಯಿತು. ಇದನ್ನು ಸ್ವಲ್ಪ ಅನ್ನ ಮಾಡಿ ಇಟ್ಕೊಂಡಿದ್ದೆ ಒಂದು ಗ್ಲಾಸಷ್ಟು, ಈಗ ಅದಕ್ಕೆ ಹಾಕಿ ಕಲಸಿ ತೋರಿಸ್ತಾ ಇದ್ದೀನಿ. ನೋಡಿರಿ ಎಲ್ಲ ಕಲಸಿದಾಯಿತು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದೇವ್ರ ನೈವೇದ್ಯಕ್ಕಂತೂ ಮಾಡಿಸಿ ಶ್ರಾವಣ ಮಾಸದಲ್ಲಿ ಇದೇ ಥರ ಮಾಡಿ ದೇವರಿಗೆ ನೈವೇದ್ಯ ಮಾಡಿ. ಈಗ ನಾನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.